ಹರೇ ಕೃಷ್ಣ. ನಾನು ಶೋಭಾ ಸಿ ಎ ಅಂತ, ನಮ್ಮದು ಮೈಸೂರು. ನನಗೆ ಈ 18 ಅಧಿವೇಶನದ ಲಿಂಕ್ ವಾಟ್ಸಪ್ಗೆ ಬಂದಿತ್ತು. ಸರಿ, ಎಲ್ಲದರ ಹಾಗೆ ಇದು ಅಂದ್ಕೊಂಡು ವಾಟ್ಸಪ್ಗೆ ಜಾಯ್ನ್ ಆದೆ. ಇದರಲ್ಲಿ ಸುರನಾಥ ಗಿರಿದಾಸ ಪ್ರಭುಗಳ ಸ್ಪೀಚು ತುಂಬ ಇಷ್ಟ ಆಯಿತು. 18ರ ಅಧಿವೇಶನ ಮುಗಿದ ಮೇಲೆ ಡೈಲಿ ಮಾರ್ನಿಂಗ್ ಕ್ಲಾಸ್ಗೆ ಗ್ರೂಪ್ಗೆ ಹಾಕ್ಕೊಂಡ್ರು. ಹಾಗೆ ಕಂಟಿನ್ಯೂ ಕೂಡ ಆಯಿತು. ಹೀಗೆ ಜಾಯಿನ್ ಆಗಿ ಕ್ಲಾಸ್ಗಳು ಶುರು ಆದಮೇಲೆ ಭಗವದ್ಗೀತೆ, ಅದರ ಅರ್ಥಗಳು, ಶ್ಲೋಕಗಳು ಎಲ್ಲವನ್ನು ಹೇಳ್ತಾ ಬಂದರು. ಅದನ್ನು ಕೇಳಿ 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 ನಾನು ತುಂಬ ಇನ್ಸ್ಪೈರ್ ಆದೆ. ಹೀಗೆ ಇರುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಇದರಲ್ಲಿ ಇಷ್ಟೊಂದು ಅಡಗಿದೆ ಅನ್ನೋದು ಕೂಡ ನನಗೆ ಗೊತ್ತಿರಲಿಲ್ಲ. ಆತ್ಮ, ಜೀವಾತ್ಮ, ಪರಮಾತ್ಮ, ನಾನು ಯಾರು, ನಾನು ಯಾಕೆ ಬಂದಿದ್ದೀನಿ ಅನ್ನೋದೇ ನನಗೆ ಅರ್ಥ ಆಯಿತು. ಅದನ್ನು ಅರ್ಥ ಮಾಡ್ಕೊಂಡ್ಮೇಲೆ ಇದು ಇಷ್ಟೆಲ್ಲ ಅಡಗಿದೆಯಾ ಈ ಕೃಷ್ಣ ಪ್ರಜ್ಞೆಯಲ್ಲಿ ಅನ್ನೋದು ನನಗೆ ಆಗ ಅರ್ಥ ಆಯಿತು. ಈ ಕೃಷ್ಣ ಪ್ರಜ್ಞೆಯಲ್ಲಿದ್ದು ನಮ್ಮ ಕೃಷ್ಣ ಪ್ರಜ್ಞೆಯಲ್ಲಿರುವವರೆಲ್ಲ ಈಗ ನಾವು ಕೃಷ್ಣ ಕುಟುಂಬದವರಾಗಿದ್ದೀವಿ. ಈಗ ಹೇಗಿದೆ ಅಂದರೆ ಸದಾ ಕೃಷ್ಣ ಸ್ಮರಣೆ, ಕೃಷ್ಣನಿಗೆ ಭಕ್ತಿ ಸೇವೆ, ಜ್ಞಾನದ ಶೇಖರಣೆ, ನಮ್ಮಲ್ಲಿ ನಮಗೆ ನಂಬಿಕೆ ಎಲ್ಲ ಬಂದಿದೆ. ಈಗ ಭಯ ಅನ್ನೋದೇ ಇಲ್ಲ. ಯಾಕೆ ಅಂದರೆ ಕೃಷ್ಣನೇ ನಮ್ಮವನು, ಕೃಷ್ಣನೇ ಎಲ್ಲ, ಕೃಷ್ಣನೇ ಸರ್ವಸ್ವ ಅಂತ ಗೊತ್ತಾದ ಮೇಲೆ ಅಲ್ಲಿ ನಾನು ಅನ್ನೋದು ಏನೂ ಇರೋದಿಲ್ಲ. ಅಲ್ಲಿ ಭಗವಂತನೇ ಇರ್ತಾನೆ. ಅದರಿಂದ ಈಗ ಯಾವ ಟೆನ್ಷನ್ನೂ ಇಲ್ಲ, ಅಜ್ಞಾನ ಇಲ್ಲ. ಅಜ್ಞಾನ ಇದೆ, ಅಜ್ಞಾನ ಪೂರ್ತಿನೇ ಇದೆ. ಆದರೆ ನಾವು ಜ್ಞಾನವನ್ನು ಪಡ್ಕೋಬೇಕು ಅಂತಂದರೆ ಭಗವಂತನ ಜೊತೆ ಇರಬೇಕು, ಕೃಷ್ಣ ಪ್ರಜ್ಞೆಯಲ್ಲಿರಬೇಕು. ಕೃಷ್ಣ ಪ್ರಜ್ಞೆಯಲ್ಲಿದ್ದು ಕೃಷ್ಣನನ್ನು ಅರ್ಥ ಮಾಡ್ಕೋಬೇಕು, ಭಾಗವತವನ್ನು ಓದಬೇಕು, ಭಗವದ್ಗೀತೆಯನ್ನು ಓದಬೇಕು, ಸಂತೋಷವನ್ನು ಪಡೀಬೇಕು. ಇದೇ ನಮ್ಮ ಜೀವನವಾಗಬೇಕು. ಆಗ ಒಂದು ದಿನ ಕೂಡ ನಾವು ಕೃಷ್ಣನನ್ನು ಬಿಟ್ಟಿರೋದಿಲ್ಲ. ಕೃಷ್ಣ ಪ್ರಜ್ಞೆಗೆ ಬಂದಾಗ ನಮಗೆ ಕೃಷ್ಣ ಸ್ಮರಣೆ, ಜಪ, ಸಂಕೀರ್ತನೆ, ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಇವೆಲ್ಲವೂ ಒಂದು ಸಿಗತ್ತೆ. ಆಗ ಅದರಿಂದ ನಮಗೆ ಸಿಗೋ ಆನಂದ ಹೇಳೋಕ್ಕೆ ಆಗೋದಿಲ್ಲ. ಈಗ ಶ್ರೀಲ ಪ್ರಭುಪಾದರು ಹಾಕಿಕೊಟ್ಟಿರುವಂಥ ಸಿಸ್ಟಮ್ ತುಂಬ ಚೆನ್ನಾಗಿದೆ. ಆ ಶ್ರೀಲ ಪ್ರಭುಪಾದರನ್ನು ನಾವು ಗುರುಗಳಾಗಿ ಪಡೆದಿರುವುದೇ ನಮ್ಮ ಜನ್ಮ ಸಾರ್ಥಕ. ನನ್ನ ಪ್ರತಿಯೊಬ್ಬರು ಶ್ರೀಲ ಪ್ರಭುಪಾದರನ್ನು ಗುರುಗಳಾಗಿ ಪಡೆದು ಜೀವನವನ್ನು ಸಾರ್ಥಕ ಮಾಡ್ಕೊಳ್ಳಿ. ಇದೇ ಈ ಕೃಷ್ಣ ಪ್ರಜ್ಞೆಯ ಸಿಸ್ಟಮು. ಯಾವಾಗಲೂ ಆನಂದ ಬೇಕಾ, ಸಂತೋಷ ಬೇಕಾ, ಪ್ರತಿಯೊಂದು ಬೇಕು. ನಮಗೆ ಆಧ್ಯಾತ್ಮಿಕ ಸುಖ ಬೇಕು. ಆಧ್ಯಾತ್ಮಿಕದಲ್ಲಿ ನಾವು ಎಲ್ಲ ತಿಳ್ಕೋಬೇಕು, ಭಗವದ್ಗೀತೆ ತಿಳ್ಕೋಬೇಕು, ಭಾಗವತ ತಿಳ್ಕೋಬೇಕು. ಎಲ್ಲರಲ್ಲೂ ನಾವು ಇರುವವರೆಗೂ ಸಂತೋಷದಿಂದ ಇರಬೇಕು, ಎಲ್ಲರಿಗೂ ಸಂತೋಷವನ್ನು ಹಂಚಬೇಕು ಅಂತ ಅಂದಾಗ ನಾವು ಕೃಷ್ಣ ಪ್ರಜ್ಞೆಗೆ ಬರಬೇಕು. ನಾನು ಬಂದಿದ್ದೀನಿ, ನನಗೆ ಅದರಿಂದ ಆನಂದ ಸಿಕ್ಕಿದೆ. ಖಂಡಿತ ನೀವೆಲ್ಲರೂ ಬಂದು ಆ ಆನಂದವನ್ನು ಅನುಭವಿಸಬೇಕು. ಶ್ರೀಲ ಪ್ರಭುಪಾದರನ್ನು ಗುರುಗಳಾಗಿ ಸ್ವೀಕರಿಸಿ, ಎಲ್ಲರಿಗೂ ಅದು ಸಿಕ್ಕೇ ಸಿಗತ್ತೆ. ಇಷ್ಟೇ ನನ್ನ ಮಾತುಗಳು. ಹರೇ ಕೃಷ್ಣ. ಕೃಷ್ಣ ಪ್ರಜ್ಞೆಗೆ ಬನ್ನಿ. ಹರೇ ಕೃಷ್ಣ.